ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮಿನ 2x2 ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎರಡು ರೀತಿ ಪ್ರಾಬ್ಲಮ್ ಅನ್ನ ಕೊಡ್ಬೋದು, ಒಂದು 3x3, ಇನ್ನೊಂದು 2x2. ಸೊ ಪ್ರೊಸೀಜರ್ ಪ್ರಕಾರನೇ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದೇನು ಅಂತಂದ್ರೆ ಸ್ಟೆಪ್, ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮಿನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಜೊತೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ಕಂಪೇರ್ ಮಾಡಬೇಕು. So, Cayley Hamilton theorem in a characteristic equation. Characteristic equation. So, characteristic equation of the Cayley Hamilton theorem ಏನಾಗಿರುತ್ತೆ? Determinant of a minus lambda I will be equal to 0. ಈಗ a ಅಂದ್ರೆ ನಮ್ಮ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಅವರು ಯಾವುದೇ ವೇರಿಯೇಬಲ್ ಕೊಟ್ಟಿರಲಿ, b c d ಎನಿಥಿಂಗ್, ಅದನ್ನ ಇಲ್ಲೇ ಹಾಕಬೇಕು. ಮೈನಸ್ ಲ್ಯಾಂಬ್ಡಾ ಇಂಟು ಐ. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ, ಐ ಅಂತ ಅಂದ್ರೇನು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ 2x2 ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡೋದ್ರಿಂದ ಕ್ವಶನ್ ಅಲ್ಲಿ ನಾವು 2x2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. 1 0 0 1. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು, ಡಯಾಗ್ನಲ್ ಎಲಿಮೆಂಟ್ಸ್ 1 ಆಗಿರುತ್ತೆ, ಇನ್ನು ಉಳಿದಿರುವಂತಹ ಎಲಿಮೆಂಟ್ಸ್ ಗಳೆಲ್ಲ 0 ಆಗಿರುತ್ತೆ. ಈಗ ನಾವೇನ್ ಮಾಡ್ತಾ ಇದೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಲ್ಯಾಂಬ್ಡಾವನ್ನ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಸೊ ಈಗ ನಾನು ಮಲ್ಟಿಪ್ಲೈ ಮಾಡಿದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಲ್ಯಾಂಬ್ಡಾ ಇಂಟು 1 ವಿಲ್ ಬಿ 1 ಲ್ಯಾಂಬ್ಡಾ. 1 ಲ್ಯಾಂಬ್ಡಾ ಬದಲು ನಾನು ಲ್ಯಾಂಬ್ಡಾ ಅಂತ ಬರೀಬಹುದಾ? ಎಸ್. ನೆಕ್ಸ್ಟ್ ಲ್ಯಾಂಬ್ಡಾ ಇಂಟು 0 ವಿಲ್ ಬಿ 0. ಅಂದ್ರೆ ಎನಿ ಎಲಿಮೆಂಟ್ ಆರ್ ನಂಬರ್ ಮಲ್ಟಿಪ್ಲೈಡ್ ವಿತ್ 0 ವಿಲ್ ಬಿ ಈಕ್ವಲ್ ಟು 0. ಲ್ಯಾಂಬ್ಡಾ ಇಂಟು 0 0, ಲ್ಯಾಂಬ್ಡಾ ಇಂಟು 1 ವಿಲ್ ಬಿ ಲ್ಯಾಂಬ್ಡಾ. ಈಗ ನನಗೆ ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂನು ಗೊತ್ತಾಗಿದೆ, ಮ್ಯಾಟ್ರಿಕ್ಸ್ ಎ ನನಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇವಾಗ ಈ ಡಿಟರ್ಮಿನೆಂಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ ಎರಡನ್ನೂ ಕೂಡ. ಸೊ ಎ ಮ್ಯಾಟ್ರಿಕ್ಸ್ ಏನು, 1 2 2 ಮೈನಸ್ 1. ಈಗ ಮೈನಸ್ ಲ್ಯಾಂಬ್ಡಾ ಇಂಟು ಐ. ನೋಡಿ ಲ್ಯಾಂಬ್ಡಾ ಎಲ್ಲಿದೆ, ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ ಇದೆ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಮೈನಸ್ ಮೈನಸ್ ಬರೀಬೇಕು, ಮೈನಸ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಇಂಟು ಐ ವ್ಯಾಲ್ಯೂ ಇಲ್ಲಿದೆ, ಮೈನಸ್ ಲ್ಯಾಂಬ್ಡಾ. ಇಲ್ಲಿ ಏನಕ್ಕೂ ಮಾಡಲಿ, ಇಲ್ಲಿ ನಾನು ಏನು ಮಾಡಲಿಲ್ಲ, ಯಾಕೆ 2 ಮೈನಸ್ 0 ಏನು 2ನೇ, 2 ಮೈನಸ್ 0 2ನೇ. ಸೊ ಏನು ಮಾಡಿದೆ, ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ ಲ್ಯಾಂಬ್ಡಾ ಇದ್ದಿದ್ದರಿಂದ ಡಯಾಗ್ನಲ್ ಎಲಿಮೆಂಟ್ಸ್ ಗೆ ಮಾತ್ರ ಹಾಕಿದ್ದೀನಿ. ಸೊ ವಿಚ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 0. ಈಗ ಇದನ್ನ ನಾನು ಸಿಂಪ್ಲಿಫೈ ಮಾಡಬೇಕು. 2x2 ಮ್ಯಾಟ್ರಿಕ್ಸ್ ಅಂದ್ರೆ ಸಿಂಪಲ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ನಾವು ಡಿಟರ್ಮಿನೆಂಟ್ ವ್ಯಾಲ್ಯೂ ಅನ್ನು ಕಂಡುಹಿಡಿತೀವಿ. ಆದ್ರೆ 3x3 ಮ್ಯಾಟ್ರಿಕ್ಸ್ ಅಂದ್ರೆ ತುಂಬಾ ಕಾಂಪ್ಲೆಕ್ಸ್ ಈಕ್ವೇಶನ್ ಆಗ್ತಾ ಹೋಗುತ್ತೆ, ದೊಡ್ಡ ಪ್ರಾಬ್ಲಮ್ ಅದು. ಸೊ ಅದನ್ನು ಯಾವ ರೀತಿ ಸಿಂಪಲ್ ಟೆಕ್ನಿಕಲ್ ಮಾಡಬೇಕು ಅಂತ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ 3x3 ಮ್ಯಾಟ್ರಿಕ್ಸ್, ನೀವು ನೋಡಬಹುದು. ಈಗ ಇದನ್ನ ಯಾವ ರೀತಿ ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ. ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಫಸ್ಟ್ 1 ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ 1 ಮೈನಸ್ ಲ್ಯಾಂಬ್ಡಾ ಮೈನಸ್, ಸೊ ಮೈನಸ್ ಅನ್ನು ಹಾಕಬೇಕು, 2 ಇಂಟು 2. ಸೊ ಇವೆರಡನ್ನ ಕ್ರಾಸ್ ಮಲ್ಟಿಪ್ಲೈ ಮೈನಸ್ ಇಂದ ಮಾಡಿದ್ರೆ 2 2s are 4, whose value will be equal to 0. ಈಗ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಮೊದಲಿಗೆ 1 ಇಂಟು ಮೈನಸ್ 1 ವಿಲ್ ಬಿ ಮೈನಸ್ 1, 1 ಇಂಟು ಮೈನಸ್ ಲ್ಯಾಂಬ್ಡಾ ವಿಲ್ ಬಿ ಮೈನಸ್ ಲ್ಯಾಂಬ್ಡಾ. ನೆಕ್ಸ್ಟ್ ಮೈನಸ್ ಲ್ಯಾಂಬ್ಡಾ, ಇದು ಮೈನಸ್ ಅನ್ನು ಕೂಡ ಕನ್ಸಿಡರ್ ಮಾಡಬೇಕು. ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ 1, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ, ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ ಸ್ಕ್ವೇರ್, ಮೈನಸ್ ಇಂಟು ಮೈನಸ್ ಲ್ಯಾಂಬ್ಡಾ ಇಂಟು ಮೈನಸ್ ಲ್ಯಾಂಬ್ಡಾ, ಮೈನಸ್ ಇಂಟು ಮೈನಸ್ ಪ್ಲಸ್ ಲ್ಯಾಂಬ್ಡಾ ಇಂಟು ಲ್ಯಾಂಬ್ಡಾ, ಲ್ಯಾಂಬ್ಡಾ ಸ್ಕ್ವೇರ್, ಮೈನಸ್ 4 ವಿಲ್ ಬಿ ಈಕ್ವಲ್ ಟು 0. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ ಲ್ಯಾಂಬ್ಡಾ ಮೈನಸ್ ಲ್ಯಾಂಬ್ಡಾ ಕ್ಯಾನ್ಸಲ್, ಮೈನಸ್ 4 ಮೈನಸ್ 1. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಅದರ ಗ್ರೇಟರ್ ಸೈನ್ ಮೈನಸ್, 4 ಪ್ಲಸ್ 1 ವಿಲ್ ಬಿ 5, whose value will be equal to 0. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 5 will be equal to 0. ಈಗ ನನಗೆ ಈ ಈಕ್ವೇಶನ್ ಬಂತು. ಈ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಏನು ಹೇಳುತ್ತೆ ಅಂತಂದ್ರೆ, ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಎ ತನ್ನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ ಅಂತ. ಅಂದ್ರೆ ಸಿಂಪಲ್ ಆಗಿ ಎ ಇದೆಯಲ್ಲ, ಅದನ್ನ ನಾವು ಇಲ್ಲಿ ಲ್ಯಾಂಬ್ಡಾ ಜಾಗದಲ್ಲಿ ಬರೀತೀವಿ, ಲ್ಯಾಂಬ್ಡಾನ ಎ ಇಂದ ರಿಪ್ಲೇಸ್ ಮಾಡೋದು ಅಷ್ಟೇ. ಸೊ ಲ್ಯಾಂಬ್ಡಾ ಜಾಗಕ್ಕೆ ಎ ಅನ್ನ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ 5 ವಿಲ್ ಬಿ ಈಕ್ವಲ್ ಟು 0. ಈಗ ನೋಡಿ ಎ ಸ್ಕ್ವೇರ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀವಿ, ಎ ಇಂಟು ಎ ಅಂದ್ರೆ ಈ ಮ್ಯಾಟ್ರಿಕ್ಸ್ ಅನ್ನ ಎರಡು ಸರಿ ಮಲ್ಟಿಪ್ಲೈ ಮಾಡಬೇಕು. 1 2 2 ಮೈನಸ್ 1, 1 2 2 ಮೈನಸ್ 1 ಮೈನಸ್ 5 ಇಂಟು, ಈಗ ನೋಡಿ ಇದು ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಇದೆ,
ಆದರೆ 5 ಸಿಂಗಲ್ ಡಿಜಿಟ್ ಮ್ಯಾಟ್ರಿಕ್ಸ್ ಫಾರ್ಮೆಟಲ್ಲಿ ಇಲ್ಲ. ನಾನು ಈ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾದ್ರೆ ಈಸಿ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು, ಈ 5ಅನ್ನು ನಾನು ಮ್ಯಾಟ್ರಿಕ್ಸ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ನಮಗೆ ಗೊತ್ತಿದೆ 5 × 1 ವಿಲ್ ಬಿ 1, ಅಂದರೆ ಅಲ್ಲಿ ಏನು ಇಲ್ಲ ಅಂತಂದರೆ 1ನಿಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ ಅಂತ. 5 × 1 ವಿಲ್ ಬಿ 1 ಅಲ್ವಾ. ಸೊ 1ನಿಂದ ನಾವು ಯಾವ ಮ್ಯಾಟ್ರಿಕ್ಸನ್ನು ರೆಪ್ರೆಸೆಂಟ್ ಮಾಡ್ತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಇಲ್ಲಿ 2 × 2 ಮ್ಯಾಟ್ರಿಕ್ಸ್ ಇರೋದ್ರಿಂದ 2 × 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನು ತಗೊಂಡಿದ್ದೀವಿ. ಸೊ ಇವಾಗ 5 × ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ಮಾಡಿದ್ರೆ ಏನಾಗುತ್ತೆ, 5 ಇಲ್ಲಿದೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರ್ಕೊಂತೀನಿ 1 0 0 1 whose value will be equal to 0. ಈಗೇನಾದ್ರೂ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತಂದ್ರೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಅರ್ಥ. ಸೊ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಈಗ ಫಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಯಾವ ರೀತಿ, 1 × 1 ವಿಲ್ ಬಿ 1. ನೆಕ್ಸ್ಟ್ ಈ ತರ 2 2s are 4 plus 4. Next 1 2s are 2. 2 × -1 will be -2. Next ಇಲ್ಲಿ ಬರೋಣ, ಇದು 2 1s are 2 plus -1 × 2 will be -2. Next 2 × 2 will be 4. -1 × -1 plus 1 1s are 1. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. -5 × 1 will be 5, 5 0s are 0, 5 × 1 will be 5, whose value will be equal to 0. ಈಗ 4 + 1 will be 5, 2 - 2 will be 0, 2 - 2 is 0, 4 + 1 will be 5. ಸೊ ಈ ಮ್ಯಾಟ್ರಿಕ್ಸ್ ಮೈನಸ್ ಈ ಒಂದು ಮ್ಯಾಟ್ರಿಕ್ಸ್ 5 0 0 5 whose value will be equal to 0. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್, then we can call this matrix as the Cayley-Hamilton theorem problem. ನೋಡಿ 5 - 5 will be equal to 0, 0 - 0 0, 0 - 0 0, 5 - 5 will be 0. ಸೊ ಫೈನಲ್ ಆನ್ಸರ್ ಏನಾಯಿತು, 0 ಮ್ಯಾಟ್ರಿಕ್ಸ್ ಬಂದಿರೋದ್ರಿಂದ 0 ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ ನಾವು ಲಾಸ್ಟಿಗೆ ಏನಂತ ಬರೀಬಹುದು, ದ ಗಿವನ್ ಮ್ಯಾಟ್ರಿಕ್ಸ್ ಎ ಈಸ್ ಸ್ಯಾಟಿಸ್ಫೈಯಿಂಗ್ ದಿ Cayley-Hamilton theorem ಅಂತ ಬರೀಬಹುದು. ಸೊ ಫಸ್ಟ್ ಏನ್ ಮಾಡಿದ್ವಿ, ನಾವು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ಗೆ ಕಂಪೇರ್ ಮಾಡಿ ಬರೆದ್ವಿ. ಲ್ಯಾಂಬ್ಡಾ ಇಂಟು ಐ ಅಂದ್ರೇನು, ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ 2 × 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ 2 × 2 ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಲ್ಯಾಂಬ್ಡಾನ ಮಲ್ಟಿಪ್ಲೈ ಮಾಡಿದೆ. ಅದೇ 3 × 3 ಆಗಿದ್ರೆ 3 × 3 ಮ್ಯಾಟ್ರಿಕ್ಸ್ಗೆ ನಾವು ಮಲ್ಟಿಪ್ಲೈ ಮಾಡಬೇಕಿತ್ತು ಲ್ಯಾಂಬ್ಡಾನ. ನೆಕ್ಸ್ಟ್ ಈಕ್ವೇಷನ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಈಕ್ವೇಷನ್ ಅನ್ನ ಫೈಂಡ್ ಔಟ್ ಮಾಡಾದ್ಮೇಲೆ Cayley-Hamilton theorem ಹೇಳೋ ಪ್ರಕಾರ ಗಿವನ್ ಮ್ಯಾಟ್ರಿಕ್ಸ್ ಎ ವಿಲ್ ಸರ್ಟೈನ್ಲಿ ಸ್ಯಾಟಿಸ್ಫೈ ದಿ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಆಫ್ Cayley-Hamilton theorem. ಸೊ ಲ್ಯಾಂಬ್ಡಾ ಜಾಗದಲ್ಲಿ ಎ ಅನ್ನ ರಿಪ್ಲೇಸ್ ಮಾಡಿ ಸೊ ಸಾಲ್ವ್ ಮಾಡ್ತಾ ಬಂದ್ವಿ. ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಆದ್ರೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ Cayley-Hamilton theorem ಅನ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಅರ್ಥ. ಸೊ ನಮಗೆ ಕೊನೆಯಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಬಂತು. ಸೊ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದಿ ಮ್ಯಾಟ್ರಿಕ್ಸ್ ಈಸ್ ಸ್ಯಾಟಿಸ್ಫೈಯಿಂಗ್ ದ Cayley-Hamilton theorem. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಮತ್ತೆ Cayley-Hamilton theoremದು ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.